ಐತಿಹಾಸಿಕ ಮಹತ್ವವುಳ್ಳಂತಹ ಈ ಶ್ರೀ ಸೌಮ್ಯಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಸಹ ನಾಗಮಂಗಲದ ಗಾಣಿಗ ಸಮಾಜದ ವತಿಯಿಂದ ಯುಗಾದಿಯ ದಿನದಂದು ಹೊಸ ವರ್ಷದ ಆರಂಭದ ಅಂಗವಾಗಿ ಗರುಡೋತ್ಸವವನ್ನು ಆಚರಣೆ ಮಾಡ್ಕೊಂಬರ್ತೀವಿ. ಇದು ಸುಮಾರು ಹಲವಾರು ತಲೆಮಾರುಗಳಿಂದ ನಿರಂತರವಾಗಿ ನೂರಾರು ವರ್ಷಗಳನ್ನು ಕಳೆದಿರುವಂಥದ್ದು. ಇಂಥ ಗರುಡೋತ್ಸವವನ್ನು ವರ್ಷಾರಂಭದಲ್ಲಿ ನಡೆಸ್ಕೊಂಡು ಹೋಗ್ತಿರುವಂಥದ್ದು ಗಾಣಿಗ ಸಮಾಜದ ಒಂದು ಜವಾಬ್ದಾರಿಯುತವಾಗಿದೆ. ಪ್ರತಿ ವರ್ಷವೂ ಸಹ ಯುಗಾದಿ ಆರಂಭವಾದಾಗ ಆ ದಿನ ಮಧ್ಯಾಹ್ನ 3 ಗಂಟೆಯಿಂದಲೇ ಹೂವುಗಳನ್ನು ತಂದು ದೇವರಿಗೆ ಸಮರ್ಪಣೆ ಮಾಡುವುದರ ಮೂಲಕ ಇಲ್ಲಿರುವ ಗರುಡ ದೇವರನ್ನ ಇನ್ನು ಯಾವ ಸಂದರ್ಭದಲ್ಲೂ ಮುಟ್ಟೋದಿಲ್ಲ. ಯುಗಾದಿ ಹಬ್ಬದ ದಿನ ಮಾತ್ರ ಆ ಗರುಡ ದೇವರನ್ನ ತೆಗೆದುಕೊಂಡು ಹೋಗಿ ಕೂರಿಸಿ ನಂತರ ಸೌಮ್ಯಕೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ಆ ಗರುಡ ದೇವರ ಮೇಲೆ ಕೂರಿಸಿ ಮೆರವಣಿಗೆಯನ್ನು ಹೊರಡ್ತೀವಿ. ಆ ಮೆರವಣಿಗೆ ಆರಂಭಕ್ಕೆ ಮೊದಲು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ 55 ಅಡಿ ಎತ್ತರದ ಗರುಡಗಂಬದ ಮೇಲೆ ದೀಪ ಹಚ್ಚುವಂತಹ ಪದ್ಧತಿಯನ್ನು ಗಾಣಿಗ ಸಮಾಜದ ಒಂದು ಜವಾಬ್ದಾರಿಯುತ ಅಧಿಕಾರವಾಗಿ ಅದು ನಡೆಸ್ಕೊಂಡು ಬರ್ತಾ ಇರ್ತೀವಿ. ಅವತ್ತಿನ ಗರುಡಗಂಬದ ಮೇಲಿನ ದೀಪವನ್ನು 6:30 ಗಂಟೆಗೆ ಹಚ್ಚುವುದರ ಮೂಲಕ ಗರುಡ ದೇವರನ್ನು ಸೌಮ್ಯಕೇಶ್ವರ ಸಮೇತನಾಗಿ ನಾಗಮಂಗಲದ ಹೊರಕೋಟೆ ಬೀದಿನಲ್ಲಿ ಒಂದು ಸುತ್ತು ಮೆರವಣಿಗೆಯನ್ನು ಹೊರಟು ನಂತರ ಸೌಮ್ಯಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ ನಂತರ ಇಲ್ಲಿ ವಿಶೇಷ ಪೂಜೆಗಳೊಂದಿಗೆ ಅದರಲ್ಲೂ ವಿಶೇಷವಾಗಿ ಯುಗಾದಿ ಹಬ್ಬದ ಪುಳಿಯೋಗರೆಯನ್ನು ವಿತರಣೆ ಮಾಡುವಂಥದ್ದು ನಮ್ಮ ಗಾಣಿಗ ಸಮಾಜದ ಜವಾಬ್ದಾರಿಯುತವಾದ ಕೆಲಸವಾಗಿ ಆ ಭಗವಂತನ ಸೇವೆಯನ್ನು ಮಾಡ್ಕೊಂಬರ್ತಾಯಿದ್ದಾರೆ. ಯಾಕೆಂದರೆ ಯುಗ ಆರಂಭ ಹೊಸ ವರ್ಷದ ಆರಂಭದ ಮುನ್ಸೂಚನೆ ಈ ಗರುಡೋತ್ಸವ. ಇದನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡ್ಕೊಂಡಿರ್ತೀವಿ. ಈ ವೈಭವಯುತವಾದ ಗರುಡೋತ್ಸವವೇ ಒಂದು ವಿಶೇಷವಾದ ಹೊಸ ವರ್ಷದ ಒಂದು ದಿಕ್ಸೂಚಕ ಕಾರ್ಯಕ್ರಮವಾಗಿರುತ್ತದೆ. ಇದು ಇಲ್ಲಿ ನಾಗಮಂಗಲದ ಎಲ್ಲ ಗಾಣಿಗರ ಜೊತೆಗೆ ಅವರ ಸಂಬಂಧಿಕರು, ಬಂಧು ಬಳಗದವರು, ಎಲ್ಲ ಜನಾಂಗದವರು ತಮ್ಮ ಬೀದಿಗೆ ಬಂದಾಗ ಗರುಡನ ದೇವರಿಗೆ ಪೂಜೆಯನ್ನು ಮಾಡೋದ್ರ ಮೂಲಕ ಹೊಸ ವರ್ಷ ಶುಭವಾಗಿ ಪ್ರಾರಂಭ ಆಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳುವಂಥದ್ದು ವಾಡಿಕೆಯಾಗಿದೆ. ಇದು ನಿರಂತರವಾಗಿ ಸಾಗಿ ಬಂದೆ ನಮ್ಮ ಸೌಮ್ಯಕೇಶ್ವರ ಸ್ವಾಮಿ ದೇವಸ್ಥಾನದ ಗರುಡೋತ್ಸವ ಯುಗಾದಿ ಹಬ್ಬದ ಹೊಸ ವರ್ಷದ ಆರಂಭದ ದಿನ. ನಾನು ಶ್ರೀನಿವಾಸ್, ಸಮಾಜ ಸೇವಕ. ನಾಗಮಂಗಲದ ಐತಿಹಾಸಿಕ ವಿಚಾರಗಳ ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥದ್ದು, ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ದೇವರ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ.